ಹಸಿರು ಸೇನೆಯ ಯುವ ರಾಜ್ಯ ಅಧ್ಯಕ್ಷರಾಗಿರುವ ಶ್ರೀಯುತ ಡಾಕ್ಟರ್ ವಿನೋದ್ ಕುಮಾರ್ ಗೌಡರವರು ಪ್ರಗತಿಪರ ರೈತರಾಗಿ ಹೊರಹೊಮ್ಮಿದ್ದಾರೆ. ರೈತಪರ ಹೋರಾಟವಲ್ಲದೆ ಸ್ವತಃ ತಾವೇ ಒಬ್ಬ ರೈತನಾಗಿ ಕೃಷಿಕನಾಗಿ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಪ್ರಗತಿಪರ ಆಧುನಿಕ ತಳಿಗಳನ್ನು ತಮ್ಮ ಜಮೀನಿನಲ್ಲಿ ಬೆಳೆದು ರೈತರಿಗೆಲ್ಲ ಮಾದರಿಯಾಗಿದ್ದಾರೆ. ಅವರು ತಮ್ಮ ಜಮೀನಿನಲ್ಲಿ ಹಲವಾರು ಹೊಸ ಆಧುನಿಕ ತಳಿಯ ತೋಟಗಾರಿಕೆ ಬೆಳೆ ಬೆಳೆಯುತ್ತಿರುತ್ತಾರೆ. ಇತ್ತೀಚೆಗೆ ಜಪಾನೀಸ್ ರೇಡ್ ಅಥವಾ ಜಪಾನೀಸ್ ಡೈಮಂಡ್ ಎನ್ನುವ ಸೀಬೆಕಾಯಿ ಅಥವಾ ಪೆರ್ಲೆ ಹಣ್ಣನ್ನು ತಮ್ಮ ಜಮೀನಿನಲ್ಲಿ ಬೆಳೆದು ಹೆಚ್ಚಿನ ಲಾಭ ಗಳಿಸಲಿದ್ದಾರೆ. ಈ ಹಣ್ಣು ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದ ಸೇಬು, ಸೌತ್ ಇಂಡಿಯಾ ಆಪಲ್ ಅಂತ ಪ್ರಸಿದ್ಧ ಪಡೆದಿದೆ. ಉತ್ತರ ಭಾರತದಲ್ಲಿ ಈ ಹಣ್ಣಿಗೆ ತುಂಬಾ ಬೇಡಿಕೆ ಕೂಡ ಇದೆ. ಈ ಹಣ್ಣು ತುಂಬಾ ಸಿಹಿ ಆಗಿರುತ್ತೆ, ತಿನ್ನಲು ತುಂಬಾ ರುಚಿಕರವಾಗಿರುತ್ತದೆ. ಒಂದು ಹಣ್ಣು ತಿಂದರೆ ಪುನಃ ತಿನ್ನಬೇಕು ಅನಿಸುವಷ್ಟು ರುಚಿಯಾಗಿರುತ್ತೆ. ಹಾಗೆ ಒಳ್ಳೆಯ ಮಾರುಕಟ್ಟೆ ಕೂಡ ಲಭ್ಯವಿದೆ ಅಂತ ತಿಳಿಸಿದರು. ವಿದೇಶಕ್ಕೂ ಕೂಡ ಇವರು ಈ ಹಣ್ಣನ್ನು ರಫ್ತು ಮಾಡುತ್ತಾರೆ. ಈ ವಿಷಯವನ್ನು ಎಲ್ಲ ರೈತರು ಅರಿತು ಅವರು ಕೂಡ ಹೆಚ್ಚಿನ ಲಾಭಕ್ಕಾಗಿ ಇಂತಹ ತಳಿಗಳನ್ನು ಬೆಳೆದು ಲಾಭವನ್ನು ಗಳಿಸಲಿ ಅಂತ ರೈತರಿಗೆ ಸಲಹೆ ನೀಡಿದ್ದಾರೆ. ವರದಿ ಗುಲ್ಶನ್, ವೆಂಕಟಗಿರಿ ಕೋಟೆ. ಸಂಪರ್ಕಿಸಿ 9741694165. ಶ್ರೀಯಾ ಎಸ್. ಅಲ್ಲಿ ಇಲ್ಲಿ ಹಾಕೋದು ಪಾಪ ಜಾಸ್ತಿ ಅಧ್ವಾನ ಆಗ್ಬಿಟ್ಟಿದೆ. ಅದನ್ನೆಲ್ಲ ನೋಡಿ ಯಾಕೆ ನಾವು ಇದನ್ನು ಮಾರ್ಕೆಟಿಂಗ್ ಮಾಡಬಾರ್ದು, ಹೊಸ ತಳಿ ರೈತರಿಗೂ ಸ್ವಲ್ಪ ಅನುಕೂಲ ಆಗಲಿ, ಬೆಳೆದಿರೋ ಕಾಯಿನ ಬಿಸಾಕಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಮಾರ್ಕೆಟಿಂಗ್ ಬಂದಿದ್ದೀವಿ. ಸರ್ ಇದು ಲೋಕಲ್ ಮಾರ್ಕೆಟ್ ನಾರ್ತ್ ಅಲ್ಲಿ ಏನಂತಾರೆ, ಇದನ್ನ ನಾರ್ತ್ ಅಲ್ಲಿ ಏನಂತಾರಂದ್ರೆ ಸೌತ್ ಇಂಡಿಯನ್ ಆಪಲ್ ಅಂತ. ಓಕೆನಾ, ಇದು ನಡೀತಾ ಇರೋದು ನಾರ್ತ್. ನಮ್ಮ ಸೌತು ಇದನ್ನ ಕಮ್ಮಿ ರೇಟ್ ಕೇಳ್ತಾರೆ. ಮತ್ತೆ ಇದರ ಒಂದು ರುಚಿ, ಇದರ ಒಂದು ಅನುಭವ ಅವ್ರಿಗೆ ಗೊತ್ತಿಲ್ಲ. ಹೊಸ ಹೌದು, ಇದನ್ನ ತಗೊಂಡ ಕೊಡಕ್ ಹೋದ್ರೆ ತೈವಾನ್ ಪಿಂಕು ಅಂತಾರೆ. ಇದು ಒಂದು ಜಪಾನ್ನ ತಳಿ, ಜಪಾನೀಸ್ ರೆಡ್ ಡೈಮಂಡ್. ಜಪಾನೀಸ್ ರೆಡ್ ಡೈಮಂಡ್ ಅಂತ ಇದ್ರ ತಳಿ. ಓಕೆನಾ, ಇದು ಈಗ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೇಡಿಕೆ ಇದೆ. ಮಾಡೋರು ಮಾಡ್ಬೋದು, ಆದ್ರೆ ಎಷ್ಟೇ ಮಾಡಿದ್ರು ಬೇಡಿಕೆ ಅಂತ ಹಂಗೆ. ಆದಾಯ ಏನಿದೆ ರೈತರಿಗೆ? ಸರ್ ಇದು ಹೆಂಗೆ ಅಂದ್ರೆ 20 ರೂಪಾಯಿ ಖರ್ಚು, 50 ರೂಪಾಯಿ ಮಾರಿದ್ರು 30 ರೂಪಾಯಿ ಉಳಿಯುತ್ತೆ ಒಂದು ಅಂದಾಜು ತಗೊಳಕ್ ಹೋದ್ರೆ. ಓಕೆನಾ, ಖರ್ಚು ಕಮ್ಮಿ, ಲಾಭ ಜಾಸ್ತಿ, ಆದಾಯ ಜಾಸ್ತಿ ಇರುವಂತ ಬೆಳೆ ಸೀಬೆಹಣ್ಣು ಒಂದೇ. ಅದರಲ್ಲಿ ಜಾಪನೀಸ್ ರೆಡ್ ಡೈಮಂಡ್. ಬೇರೆ ಕಡೆ ಎಲ್ಲ ಈ ಕಡೆ ಬೇರೆ ಈ ನಮ್ಮ ಈ ವಿಜಯಪುರ ಏರಿಯಾ ಮತ್ತೆ ಕೋಲಾರ ಏರಿಯಾ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಈಗಾಗಲೇ ಹಾರ್ವೆಸ್ಟಿಂಗ್ ನಡೀತಾ ಇದೆ ಜಾಸ್ತಿ ತೋಟ. ಈ ವರ್ಷ ಏನಾಯ್ತು ಅಂದ್ರೆ ಸ್ವಲ್ಪ ಈ ಟೆಂಪರೇಚರ್ ಜಾಸ್ತಿ ಆಗೋಗಿ ಸ್ವಲ್ಪ ಕಾಯಿ ಕಚ್ಚಲಿಲ್ಲ. ಅದರಿಂದ ಇನ್ನಷ್ಟು ಡಿಮ್ಯಾಂಡ್ ಜಾಸ್ತಿ ಆಯ್ತು. ಹೆವಿ ಡಿಮ್ಯಾಂಡ್ ಆಗಿದೆ. ಒಳ್ಳೆ ಮಾರ್ಕೆಟಿಂಗ್ ಮುಂದೆ ಒಳ್ಳೆ ಸ್ಕೋಪ್ ಇದೆ ಈ ಐಟಮ್ಗೆ. ಮಳೆ ಬಂದ್ರೆ ಆನೆಕಲ್ ಏನಾದ್ರು ಬಿದ್ರೆ, ಕಲ್ಲು ಬಿದ್ರೆ ಏನಾದ್ರು ಪ್ರಾಬ್ಲಮ್ ಏನಿಲ್ಲ? ಪ್ರಾಬ್ಲಮ್ ಆಗುತ್ತೆ. ಆನೆಕಲ್ ಬಿದ್ರೆ ಹಾಕಿದ್ರಲ್ಲ, ಅದಕ್ಕೆ ಏನಾದ್ರು ಸೇಫ್ ಕವರ್ ಹಾಕಿರೋದು ಇರುತ್ತೆ. ಈಗ ಬರ್ತಾ ಇದೆಯಲ್ಲ, ಅದು ಇರಲ್ಲ. ಹಣ್ಣಿಗೆ ಆನೆಕಲ್ ಬಿದ್ರೆ ಮುಗಿತದ. ಆನೆಕಲ್ ಏಟು ಬಿದ್ರೆ ಉಳಿಯಲ್ಲ, ಬೀಳದೆ ಇದ್ರೆ ಅದು ಇರುತ್ತೆ. ಇದಕ್ಕೂ ಸೇಮ್ ಮಾವಿನ ಹಿಂಗೆ ಅದೇ ತರ ಆಗುತ್ತೆ. ಇದು ಈ ಕವರ್ ಹಾಕಿರೋದು ಎಷ್ಟೇ ಇದ್ರು ನಿಮ್ಗೆ ಏನೇ ಬಿದ್ರು ಪ್ರಾಬ್ಲಮ್ ಆಗಲ್ಲ. ಈ ಕವರ್ ಹಾಕ್ದಿರ ಈಗ ಇದು ಫ್ಲವರಿಂಗ್ ನಡೀತಾ ಇದೆಯಲ್ಲ, ಇದೆಲ್ಲ ಆನೆಕಲ್ ಬಿದ್ರೆ ಇದೆಲ್ಲ ಫ್ಲವರಿಂಗ್ ಮುಗ್ದಿದೆ ಆಲ್ರೆಡಿ. ಇದು ಆನೆಕಲ್ ಬಿದ್ರು ಇದಿರಲ್ಲ. ಮಳೆ ಬಂದ್ರೆ ಏನಿಲ್ಲ, ಮಳೆ ಬಿದ್ರೆ ತೊಂದ್ರೆ ಏನಿಲ್ಲ. ಇನ್ನ ಗಿಡದಲ್ಲಿ ಇನ್ನ ಫ್ಲವರಿಂಗ್ ಎಲ್ಲ ಚೆನ್ನಾಗುತ್ತೆ, ಸೆಟ್ಟಿಂಗ್ ಚೆನ್ನಾಗುತ್ತೆ. ಸರ್ ಇವಾಗ ಇರೋ ಪ್ರೆಸೆಂಟ್ ಮಾರ್ಕೆಟಿಂಗ್ ಫೀಲ್ಡ್ ಹೆಂಗ್ ಗೊತ್ತಾ, ದಾಳಂಬ್ರಿನ ಮೀರಿಸ್ತಾ ಇದೆ. ಇನ್ನು ಅದಕ್ಕಿಂತ ದಾಳಂಬ್ರಿಗೆ ಪೈಪೋಟಿ, ಸಮವಾಗಿ ಪೈಪೋಟಿ ಕೊಡ್ತಾ ಇದೆ. ಅಷ್ಟೊಂದು ಒಳ್ಳೆ ಅಂದ್ರೆ ಇದನ್ನ ತಿನ್ನೋದ್ರಿಂದನೂ ಅಷ್ಟೊಂದು ಬೆನಿಫಿಟ್ಸ್ ಇದಾವೆ. ಆದ್ರೆ ದಾಳಂಬ್ರಿಗೆ ಹೆವಿ ನಾವು ಒಳ್ಳೇದಂತಾರೆ. ಇದು ಅಲ್ಲ, ಶುಗರ್ ಒಂದೇ ಅಲ್ಲ, ಪ್ರತಿಯೊಂದು ಕಾಯಿಲೆ ನೋಡಿ. ಈಗ ಹೇಳ್ತಾರೆ ಬೆಳಗಿನ ಜಾವದಲ್ಲಿ ಚೇಪೆಕಾಯಿ ಎಲೆನ ನೀವು ಟೀ ಮಾಡ್ಕೊಂಡು ಕುಡೀರಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಮತ್ತೆ ಬೆಳಗಿನ ಇದರಲ್ಲಿ ಚೇಪೆಕಾಯಿ ತಿನ್ನಿ, ಗ್ಯಾಸ್ಟ್ರೈಟ್ಸು ಮತ್ತೆ ಕೆಲವೆಲ್ಲ ಏನಿದೆ ಶುಗರ್ಗೆ, ಇನ್ಸುಲಿನ್ ಲೆವೆಲ್, ಇದರಲ್ಲಿ ಸ್ವಲ್ಪ ಶುಗರ್ ಕಾಯಿಲೆನ ವಾಸಿ ಮಾಡೋವಂಥ ಗುಣನೂ ಕೂಡ ಇದೆ ಇದರಲ್ಲಿ. ಅಂದರೆ ಚೇಪೆಕಾಯಿ ನಾವು ಹಿಂದೆ ಹೇಳ್ತಾರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಹೆಂಗೆ ಅಂತಂದ್ರೆ ಈ ಬಡವರ ಸೇಬು ಅಂತ. ಬಡವರ ಸೇಬು ಅಂತಂದ್ರೆ ಆಪಲ್, ಈಟ್ ಅನ್ ಆಪಲ್ ಇಟ್ ಕೀಪ್ಸ್ ರೋಗ ಡಾಕ್ಟರ್ ಅವೇ, ಡಾಕ್ಟರ್ ಈಟ್ ಅನ್ ಆಪಲ್ ಕೀಪ್ಸ್ ದ ಡಾಕ್ಟರ್ ಅವೇ ಅಂತಾರಲ್ಲ. ಹಾಗೆ ಇದು ನಮ್ಮ ಭಾಗದಿದ್ದು, ನಮ್ಮ ಬಡವರ ಸೇಬು.
ಆ್ಯಪಲ್ ಅಲ್ಲಿ ಇರ್ತಕ್ಕಂಥ ಅಂಶಕ್ಕಿಂತ ರಾಜ್ಯ ಯುವ ಅಧ್ಯಕ್ಷರಾದ ವಿನೋದ್ ಕುಮಾರ್ ಗೌಡ್ರು ಅವರ ಹಸುರಸೇನ ರಾಜ್ಯಾಧ್ಯಕ್ಷರು ಅವ್ರು ಅವರ ಒಂದು ತೋಟಕ್ಕೆ ಬಂದಿದ್ದೀವಿ. ಇವತ್ತೇನೋ ಒಂದು ಬೆಳೆ ಬೆಳೆದಿದ್ದಾರೆ, ಬಟ್ ಆ ಮಾಹಿತಿ ನಮಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಒಂದು ಅದ್ರ ಬಗ್ಗೆ ಮಾಹಿತಿ ಕೇಳೋಣ. ನಮಸ್ತೆ ಸರ್, ಇವತ್ತೇನು ಬೆಳೆ ಬೆಳೆದಿರೋದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇದು ಜಾಪನೀಸ್ ರೆಡ್ ಅಂತೇಳಿ, ಜಾಪನೀಸ್ ರೆಡ್, ಜಾಪನೀಸ್ ಡೈಮಂಡು, ಸೇಬೇಕಾ? ಇದು ಸೀಬೆಕಾಯಿ. ಯಾಕೆ ನಿಮಗೆ ಅನುಮಾನ ಬಂದಿದೆ ಅಂತಂದರೆ ನಾನೇ ಹೇಳ್ಬಿಡ್ತೀನಿ ನಿಮ್ಗೆ ಗೊತ್ತಾ. ನೀವು ಕಾಯಿ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಸೇಬು ಆ್ಯಪಲ್ ಇದ್ದಂಗಿದೆ ಅಂತ. ಇದೇನಪ್ಪ ಆ್ಯಪಲ್ಲು ಹಿಂಗೆ ಬರ್ತಾ ಇದೆ, ಹಸಿರಾಗಿ ಬರ್ತಾ ಇದೆ, ಹಸಿರು ಆ್ಯಪಲ್ಲು. ಇದು ಒಂಥರ ಹಸಿರು ಆ್ಯಪಲ್ ಡಿಸೈನಲ್ಲೇ ಬರ್ತಕ್ಕಂಥದ್ದು. ಹಂಗಾಗಿ ಇದು ಜಾಪನೀಸ್ ರೆಡ್ ಅಂತ ಹೇಳ್ತಾರೆ. ಇದು ಮಾರ್ಕೆಟ್ನಲ್ಲಿ ಜಾಪನೀಸ್ ರೆಡ್, ಜಾಪನೀಸ್ ಡೈಮಂಡು ಅಂತೆಲ್ಲ ಹೇಳ್ತಾರೆ. ಇದನ್ನ ಒಳಗಡೆ ರೆಡ್ ಬರುತ್ತೆ, ರೆಡ್ ಇರುತ್ತೆ. ಇದು ಇನ್ನ ಹಾರ್ವೆಸ್ಟಿಂಗಿಗೆ ಇನ್ನೂ ಒಂದು ವಾರ ಬೇಕಾಗತ್ತೆ. ಇದು ಒಂದು ವಾರ ನಂತರ ಇದು ಕಟಿಂಗಿಗೆ ಕರೆಕ್ಟ್ ಆಗಿದೆ. ಈಗೆಲ್ಲ ಕಾಯಿ ಎಲ್ಲ ಮೀಡಿಯಂ ದಪ್ಪ ಆಗಿದೆ. ಎಷ್ಟು ತಿಂಗಳು ಬೇಕಾದ್ರೆ ಇಷ್ಟೊಂದು ಕಾಯಿ ಬರೋಕ್ಕೆ? ಇದು ಕಾಯಿ ಬರೋಕ್ಕೆ ಒಂದು 3-4 ತಿಂಗಳಿಂದ ಕಟಿಂಗ್ ಪ್ರೂನಿಂಗ್ ಅಂತ ಇರ್ತೀವಿ ನಾವು. ಪಂಚಿಂಗ್ ಮಾಡ್ತೀವಿ, ಒಂದೊಂದು ಹಂತದಲ್ಲಿ ಒಂದು ಪಂಚಿಂಗ್. ಫಸ್ಟು ಬಾಟಮ್ ಕಟಿಂಗ್ ಮಾಡ್ಕೊತೀವಿ. ಒಂದು ವರ್ಷ 1.5 ವರ್ಷದ ನಂತರ ಮತ್ತೆ ಚಿಗುರು ಬರುತ್ತೆ. ನಾನು ಅದನ್ನು ಹೆಂಗೆ ಪಂಚಿಂಗ್ ಮಾಡ್ತೀವಿ ಅಂತೇಳಿ ನಾನು ತೋರಿಸ್ಬಿಡ್ತೀನಿ ಬನ್ನಿ. ಈಗಲೇ ಪಂಚಿಂಗ್ ಕವರ್ ಕಟ್ಟಿರೋದೇನಕ್ಕೆ ಅಂತಂದರೆ ಇದಕ್ಕೆ ಸನ್ಬರ್ನ್ ಆಗಬಾರ್ದು, ಮತ್ತು ನ್ಯಾಚುರಲ್ ಚಿಪ್ಸು ಮತ್ತು ಹುಳ ಅದು ಇದು ಎಲ್ಲ ರೀಚ್ ಆಗಲ್ಲ. ಇದು ಕೆಮಿಕಲ್ ಯಾವಕ್ಕೂ ಡೈರೆಕ್ಟಾಗಿ ರೀಚ್ ಆಗಲ್ಲ. ರೀಚ್ ಆಗೋದಕ್ಕೆ ಅದು ಏನಿದ್ರು ಯೂಶಲಾಗಿ ಚಪ್ಪೆ ಗಿಡ ಆಲ್ಮೋಸ್ಟ್ ಅಲ್ಲ ನಾವೇನು ಹೇಳ್ತೀವಿ, ಇದನ್ನು ಟೋಟಲಿ 100% ಮಾಡ್ತೀವಿ. ಇದಕ್ಕೆ ಯಾವುದೇ ಥರ ಕೀಟಬಾಧೆ ಅಂತಂದರೆ ಮಿಲ್ಲಿ ಬಗ್ಸ್ ಅಂತ ಒಂದು ಬರ್ತದೆ. ಅದನ್ನು ಬೇವಿನ ಎಣ್ಣೆ ಅಂತೂ ಇಂಥದ್ರಲ್ಲೇ ಕಂಟ್ರೋಲ್ ಮಾಡಿಬಿಟ್ರೆ ಬ್ಯೂಟಿಫುಲ್ ಸ್ಟಾರ್ಟಿಂಗ್ನಲ್ಲಿ ಮಾಡ್ಕೊಬಿಟ್ರೆ ಆ ಮಿಲ್ಲಿ ಬಗ್ಸ್ ಕೂಡ ಬರೋದು. ನಾವು ಈ ಸತಿ ಯಾವುದೇ ಥರ ಪೆಸ್ಟಿಸೈಡ್ಸು ನಾವು ಹತ್ತತ್ರ 1 ವರ್ಷದ ಪೆಸ್ಟಿಸೈಡ್ಸೇ ಹೊಡೆದಿಲ್ಲ. ಈಗ ಮಾರಾಟ ಇಲ್ಲಿ ಲೋಕಲಲ್ಲೇ ಮಾಡ್ತೀರಾ ಇಲ್ಲ ಹೊರಗಡೆ? ಇಲ್ಲ, ಇದು ಏನಾಗುತ್ತೆ ಡೆಲ್ಲಿಗೆ ಹೋಗುತ್ತೆ, ಮತ್ತು ಬಾಂಬೆ. ಖರೀದಿಯವರು ಇಲ್ಲಿಗೆ ಬರ್ತಾರೆ? ಇಲ್ಲ, ಇಲ್ಲಿದ್ದಾರೆ. ಇಲ್ಲಿ ನಮ್ಮ ಶ್ರೇಯಸ್ ಅಂತೇಳಿ ಇವರೇ ಖರೀದಿದಾರರು. ಇವತ್ತು ಅವರೇನೆ ಈಗ ಇನ್ನೂ ಒಂದು 3 ಎಕರೆ ಮಾಡಿ ನೀವು ಅಂತೇಳಿ ನಾನೇ ತಗೋತೀನಿ, ನಾವೇ ಬೈಬ್ಯಾಕ್ ತಗೋತೀವಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಈಗೆಲ್ಲ ಆ ಕಡೆ ಎಲ್ಲ ಮೇಲ್ಗೆಲ್ಲ ರೆಡಿ ಮಾಡಿದ್ದೀವಿ ನಾವು. ಇನ್ನೊಂದು 4 ಎಕರೆ ಅಂತೇಳಿ ಒಂದು ಪಂಚಿಂಗ್ ಬಗ್ಗೆ ಕೇಳಿದ್ರಿ. ಈಗ ನೋಡಿ, ಈ ಹಂತದಲ್ಲಿ ಮಾಡ್ತೀವಿ. ಕಾಯಿ ಇರುತ್ತೆ, ಕಾಯಿಂದ 2 ಎಲೆ ಬಿಟ್ಟು ಪಂಚ್ ಮಾಡ್ತೀವಿ. ಮತ್ತು ಇಲ್ಲಿ 2 ಶೂಟ್ಸ್ ಬರುತ್ತೆ. 2 ಶೂಟ್ ಅಂತಂದರೆ ಅಲ್ಲಿ ನಾನು ಇನ್ನೊಂದು ತೋರಿಸ್ತೀನಿ. 2 ಶೂಟ್ ಅಂದರೆ ನೋಡಿ ಇಲ್ಲಿ ಈ ಥರ 2 ಶೂಟ್, ಇಲ್ಲಿ 2 ಶೂಟ್ ಪಂಚ್ ಮಾಡಿ ಈ ಪಂಚಿಂಗ್ ಆಗಿದೆ. ಅದು ಅಲ್ಲಿ ಪಂಚಿಂಗ್ ಮಾಡಿದ್ದೀವಿ. ಆ ಸ್ಯಾಂಪಲ್ಗೆ ನೋಡೋಣ ಅಂತ ಈಗ ನೀವು ಮಾಡಿದ್ದು ನಾವು ಮಾಡಿ. ಕಾಯಿ ಇಷ್ಟಿರುತ್ತಾ ಏನು ನೋಡಿ, ಈ ಸೈಜ್ ಬರಬೇಕು, ಈ ಸೈಜು. ಸೊ ನಂತರ ನೋಡಿ ಈ ಥರ ಒಂದು ಕ್ರಾಪ್ ಈಗ ನೋಡ್ತಾ ಇದ್ರೆ ಕವರ್ ಹಾಕಿರೋದು. ಕವರ್ ಆಗಿರೋದು ಆಲ್ಮೋಸ್ಟ್ ಅಲ್ಲೂ ಪಂಚಿಂಗ್ ಮಾಡಿ ಹಿಂದ್ಗಡೆ ಪಂಚಿಂಗ್ ಮಾಡಿದ್ದೀವಿ. ಹಿಂದ್ಗಡೆ ಇದು 2 ಬಂದಿತ್ತು. ಸೊ ಅದರಲ್ಲಿ ಕ್ರಾಪ್ ಒಂದೊಂದರಲ್ಲಿ ಒಂದೊಂದು ಬಿಟ್ಟಿದ್ದೀವಿ. ಈಗ ಆಮೇಲೆ ಪಂಚಿಂಗ್ ಮಾಡಿದ್ವಿ, 2 ಬಂದಿದೆ. ಮತ್ತೆ ಇದನ್ನು ಕಾಯಿ ಸ್ವಲ್ಪ ದಪ್ಪ ಆಗ್ತಾಗ 2 ಎಲೆಗೆ ಈ ರೀತಿ ಪಂಚಿಂಗ್ ಮಾಡಿದ್ರೆ ಮತ್ತೆ 2 ಬರುತ್ತೆ. ಸೊ ಈ ರೀತಿ ನಾವು ಒಂದು 4 ಬಾರಿ ಮಾಡ್ತೀವಿ. ಒಂದು ಮಟ್ಟಕ್ಕೆಲ್ಲಿ ಒಂದು ಗಿಡ ಹೈಟ್ ಆಗೋ ತನಕ. ಗಿಡ ಹೈಟ್ ಆಗಿದ್ಮೇಲೆ ಕವರೆಲ್ಲ ಹಾಕೋದಕ್ಕೆ ಕಷ್ಟ ಆಗ್ತದೆ. ಸೊ ಮತ್ತೆ ಏನು ಮಾಡ್ತೀವಿ, ಮತ್ತೆ ಬ್ಯಾಕ್ ಇರ್ತದೆ, ಬ್ಯಾಕ್ ಫ್ರಂಡಿಂಗ್ ಅಂತ ಇರ್ತದೆ. ಬ್ಯಾಕ್ ಫ್ರಂಡಿಂಗ್ ಮತ್ತೆ ಸೇಮ್ ಪ್ರೊಸೆಸಿಂಗ್ ಆಗುತ್ತೆ. ಇದು ಭಾರಿ ಟೇಸ್ಟ್ಫುಲ್ ಆಗಿರ್ತದೆ. ಇದು ಬೇಡಿಕೆ ಇದೆ ಮಾರ್ಕೆಟಲ್ಲಿ. ಇತ್ತೀಚೆಗೆ ನೋಡಿ ಇವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಮಾವಿನ ಹಣ್ಣು ಸೀಸನಲ್ಲಿ ಆಟೋಮೆಟಿಕ್ ರೇಟ್ ಡೌನ್ ಆಗಿರುತ್ತೆ. ಆದರೆ ಈ ವರ್ಷ ಹಂಗಾಗಿಲ್ಲ. ಮಾವಿನ ಹಣ್ಣು ಸೀಸನ್ ಅಲ್ಲಿ ಎಷ್ಟೇ ಡೌನ್ ಆದ್ರೂ ಇನ್ನ ರೈಸ್ ಆಗ್ತಾನೆ ಇದೆ. ಬೆಳೆ ಕಡಿಮೆ ಇದೆಯಲ್ಲ ಇದು. ರೆಡ್ ಒಂದು ಏನು ಸಿಬ್ಬೆ ಹೇಳಿದ್ರಿ ನೀವು, ಇದು ಡೈಮಂಡ್ ಇದ್ದಾರೆ. ಇದು ಇದೇ ಜಾಸ್ತಿ ಕಡಿಮೆ ಇದೆ ಇದ್ರಿಗೆ ಅಲ್ವಾ? ಹಂಗಾಗಿ ಅಂತ ಮಾರ್ಕೆಟ್ ಬೀಳಲ್ಲ ಅಂತ ನೀವು ಹೇಳ್ತೀವಿ. ಮಾರ್ಕೆಟ್ ಬೀಳಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಬೀಳ್ಸೋದಕ್ಕೂ ನಾವು ಬಿಡಲ್ಲ. ನಾವು ರೈತರ ಪರವಾಗಿ ನಿಂತಿದ್ದೀವಿ. ಒಂದು ಮಾರ್ಕೆಟ್ ಅಲ್ಲಿದ್ರೆ ನಾವು ಎಲ್ಲಾರು ಒಂದೇ ಮಾರ್ಕೆಟ್ ಡೆಲ್ಲಿ ಮಾಡಿ ಬೀಳ್ಸಾಕ್ತಾರೆ. ಡೆಲ್ಲಿನ ನಾವೇನ್ ಮಾಡ್ತೀವಿ ಅಂದ್ರೆ ಡೆಲ್ಲಿಗೆ 50 ಬಾಕ್ಸ್ ಕೊಡ್ಬೇಕಾ, ಡೆಲ್ಲಿಗೆ 50 ಬಾಕ್ಸ್. ನೆಕ್ಸ್ಟ್ ಇನ್ನೊಂದು 10 ಮಾರ್ಕೆಟ್ ಎಲ್ಲಾರ್ಗು ಒಂದಷ್ಟು ಹಂಚೋದು. ಇವಾಗ ಒಂದೇ ಕಡೆ ಎಲ್ಲ ಐಟಮ್ ಹಾಕ್ಬಿಟ್ರೆ ಆಟೋಮೆಟಿಕ್ ಡೌನ್ ಆಗುತ್ತೆ. ನಾವ್ ಎಲ್ಲಾ ಕಡೆ ಮಾಡ್ತೀವಿ. ವರ್ಷ ಎಲ್ಲ ಒಂದೇ ರೇಟ್ ಸಿಗೋ ಹಂಗೆ, ಒಂದ್ ಸೀಸನ್ ಒಂದೇ ರೇಟ್ ಸಿಗೋ ಹಂಗೆ. ಇವಾಗ ನೋಡಿ 1 ತಿಂಗಳಾಗಿದೆ ಇವತ್ತಿಗೆ ಹೆಚ್ಚು ಕಮ್ಮಿ 90 ರೂಪಾಯಿ ಕಮ್ಮಿ ಇಲ್ದೇ ಇಲ್ಲ. 1 ಮಂತಿಂದನು ಅದೇ ರೇಟಲ್ಲೇ 85-90 ಅದೇ ಹೋದ ವರ್ಷ ಈ ಟೈಮ್ಗೆ
ಇಷ್ಟೊತ್ತಿಗೆ 60 rupees ಬರ್ತಾ ಇತ್ತು. ರೈತರಿಗೆ ಕೊನೆಯದಾಗಿ ನೀವು ಬೆಳೆದಿರೋ ಬೆಳೆಗೆ ಏನು ಹೇಳ್ತೀರಾ? ಇವತ್ತು ಏನು ಹೇಳ್ತೀವಿ ಅಂತಂದರೆ ಮಾಡಿ, ಇದು ಮಾಡೋದ್ರಿಂದ ಯಥೇಚ್ಛವಾಗಿ ಸ್ವಲ್ಪ ನೀರನ್ನು ನೋಡಿಕೊಂಡು ಇದನ್ನು ಬೆಳೆದ್ರೆ ಲಾಭ ಇದೆ, ಲಾಭ ಇಲ್ಲ ಅಂತಲ್ಲ. ಆಮೇಲೆ ಔಷಧಿ ಖರ್ಚು ಕೂಡ ಇದ್ರಲ್ಲಿ ಕಮ್ಮಿ ಇದೆ. ಔಷಧಿಯನ್ನು ನಾವು ದಾರಮಡಿ ದ್ರಾಕ್ಷಿ ಕುಡಿಯುವಂಥದ್ದೇನಿಲ್ಲ, ದಿನ ಇದ್ರಲ್ಲಿ ಕೈ ಇಟ್ಕೊಂಡಿರುವಂಥದ್ದೇನಿಲ್ಲ. ಹೌದು, ದಿನ ಏನಪ್ಪ ದ್ರಾಕ್ಷಿಗಾದರೆ ಆಲ್ಟ್ ಮಾಡಬೇಕು, ರಿಂಗ್ಸ್ ಕೀಳಿಸ್ಬೇಕು, ಮೋಡ ಬಂದರೆ ಔಷಧಿ ಹೊಡಿಬೇಕು, ಮಳೆ ಬಂದರೆ ಔಷಧಿ ಹೊಡಿಬೇಕು ಅನ್ನೋದೇನಿಲ್ಲ. ಇದನ್ನು ಸುಲಭವಾಗಿ ಇದನ್ನು ಬೆಳ್ಕೊಂಡ್ರೆ ದ್ರಾಕ್ಷಿ ಮತ್ತು ದಾಳಿಂಬೆಗಿನ್ನ ಹೆಚ್ಚಿನ ಆಧಿಕ ಪಟ್ಕೊಂಡು ಇದರಲ್ಲಿ ಸಂಪಾದನೆ ಮಾಡ್ಬೋದು, ಇಲ್ಲ ಅಂತಲ್ಲ. ಒಳ್ಳೆ ಇದೆ, ಮಾರ್ಕೆಟಿಂಗ್ ಇದೆ, ಇತ್ತೀಚೆಗೆ ನಡೀತಾನೆ ಇದೆ. ಒಳ್ಳೆ ಒಳ್ಳೆ ಇದು ರೈತನಿಗೆ ಅನುಕೂಲ ಆಗುತ್ತೆ. ವ್ಯಾಪಾರಸ್ಥರು ನೀವೇನು ಹೇಳ್ತೀರಾ ರೈತರಿಗೆ? ನಾವು ರೈತರಿಗೆಲ್ಲ ಹೇಳೋದು ಒಂದೇ, ಯಾರೇ ಆಗಲಿ ಗಿಡ ಅಕಸ್ಮಾತ್ ಹೊಸದಾಗಿ ಗೊತ್ತಿಲ್ದಿರೋ ಉಣಿ ಮತ್ತೆ ಅದರಿಂದ ಫಸಲನ್ನ ತೆಗೆದು ಮಾರ್ಕೆಟಿಂಗ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಸಾಡೋದಾಗ್ಲಿ ಕಿತ್ತಾಕೋದಾಗ್ಲಿ ಆ ಕೆಲಸನ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ನಂಬರ್ನ ಸ್ಕ್ರೀನ್ ಮೇಲೆ ಹಾಕ್ಸ್ತೀನಿ, ಓಕೆನಾ? ನೀವು ಸ್ಕ್ರೀನ್ ಮೇಲೆ ಹಾಕ್ಕೊಡ್ಬೇಕು ನಮ್ಮ ನಂಬರ್ನ. ಎಷ್ಟೇ ಕಾಯಿರಲಿ, ದಿನಕ್ಕೆ 5 ರಿಂದ 6, 7 ಟನ್ 8 ಟನ್ ಆಗಲಿ ನಾವು ಮಾಡ್ತೀವಿ. ಫುಲ್ ಎಲ್ಲ ತೋಟ ಖಾಲಿ ಮಾಡಿಕೊಟ್ಟು, ಅಚ್ಚುಕಟ್ಟಾಗಿ ತೋಟ ಖಾಲಿ ಮಾಡಿಕೊಟ್ಟು ನಿಮ್ಮ ಒಂದು ತೋಟನ ಕ್ಲೀನ್ ಮಾಡಿಕೊಡ್ತೀವಿ. ಅದೆಷ್ಟೇ ಕಾಯಿರಲಿ, ರೈತರು ಯಾರದೇ ಆಗಲಿ ರೆಡಿ ಆಗಿದ್ರೆ ದಯಮಾಡಿ ಆ ನಂಬರ್ಗೆ ಕಾಲ್ ಮಾಡಿ, ಎಷ್ಟೇ ಐಟಮ್ ಇದ್ರೂ ಖಾಲಿ ಮಾಡಿಕೊಡ್ತೀವಿ. ಅಂದರೆ ಈಗ ಇನ್ನೊಂದು ಲಾಸ್ಟ್ ಡೌಟ್ ಇದೆ ನನಗೆ. ಈಗ ರೆಡ್ ಡೈಮಂಡ್ ನೀವು ಸಿಬೇಕಾಗಿ ತೊಗೊಳ್ತೀರಾ, ಅದಕ್ಕೂ ಅದೇ ತೊಗೊಳ್ತೀರಾ, ಬೇರೆ ಏನಾರು ಸಿಗಬೇಕಾದ್ರೆ ರೈತರಿಗೆ ಕಾಲ್ ಮಾಡಿದ್ರೆ ತೊಗೊಳ್ತೀರಾ? ನಾವು ವೈಟು ಪಿಂಕು ಮಾಡ್ತಾ ಇದ್ವಿ, ಸರಿ. ತೈವಾನ್ ವೈಟು, ತೈವಾನ್ ಪಿಂಕು. ಇಲ್ಲಿ ಇಲ್ದಿದ್ದಾಗ ಮಹಾರಾಷ್ಟ್ರ ತರಿಸೋದು, ಮಹಾರಾಷ್ಟ್ರ ಇಲ್ದಿದ್ದಾಗ ಇಲ್ಲಿಂದ ತರಿಸೋದು ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ಈ ನಡುವೆ ಏನಾಗಿದೆ ಅಂದ್ರೆ ಈ ಕಂಪನಿಗಳವರ ಹಾವಳಿ ಜಾಸ್ತಿ ಆಗಿದೆ. 100 ಪೀಸು 200 ಪೀಸ್ ಕೊಡೋದು, 200 ಪೀಸು 100 ಪೀಸ್ಗೆ ಒಳ್ಳೆ ರೇಟ್ ಕೊಡ್ತಾರೆ, ರೈತರಿಗೆ ಒಳ್ಳೇದೆ. ಆದ್ರೆ ಅದ್ರಲ್ಲಿ ಗ್ರೇಡಿಂಗ್ ಅಂತ ಹೇಳ್ಬಿಟ್ಟು ಸುಮಾರು ತೆಗ್ದಾಕ್ತಾರೆ. ಅವಾಗ ಏನಾಗುತ್ತೆ, ಗ್ರೇಡಿಂಗ್ ಮಾಡಿ ತೆಗೆದಾಗ ಏನಾಗುತ್ತೆ, ಅವನು ಗ್ರೇಡಿಂಗ್ ಮಾಡೋದನ್ನ ಬೇರೆ ಕಡೆ ಮಾರಾಟಕ್ಕಾಗಲ್ಲ. ಹೌದು, ಅದನ್ನ ಅರ್ಧ ರೇಟ್ ಕೇಳ್ತಾರೆ. ಅದನ್ನ ಅರ್ಧ ರೇಟ್ಗೆ ಯಾರು ಅವ್ರು ಕೇಳಲ್ಲ, ಅವ್ರು ತಗೊಳಲ್ಲ. ಅವರಲ್ಲ, ಬೇರೆ ಮಾರ್ಕೆಟ್ಗೆ ಅರ್ಧ ರೇಟ್ ಆದ್ರೂ ಓಕೆ, ಅರ್ಧಕ್ಕಿನ್ನ ಕಮ್ಮಿ ಕೇಳ್ತಾರೆ. 15 ರೂಪಾಯಿ, 12 ರೂಪಾಯಿ, 10 ರೂಪಾಯಿ ಕೇಳ್ತಾರೆ. ಹೌದು, ಈಗ ನಾವೇ ಇದೀವಲ್ಲ ಉದಾಹರಣೆ, ಅವಾಗಲೇ ಹೇಳ್ದೆ ನಾನು, ಈ ತರ ಹಿಂಗಾಗಿ ಈ ತರ ಸಮಸ್ಯೆಗಳು ಬರ್ತಾ ಇತ್ತು ಅಂತ. ಅದರಿಂದ ಈ ಎಷ್ಟೇ ಐಟಮ್ ರೆಡಿ ಆದ್ರೂ ಯಾರನ್ನ ಬಲ್ಕ್ ಬಯರ್ಸ್ಗೆ ಕೊಡೋದಕ್ಕೆ ಟ್ರೈ ಮಾಡ್ರಿ. ಯಾವತ್ತು 1000 ಪೀಸು 500 ಪೀಸು 100 ಪೀಸು ಕಂಪ್ನಿಯವ್ನು ಆರ್ಡರ್ ಕೊಡ್ತಾನೆ ಅಂತ ಹಿಂದೆ ಹೋಗಕ್ ಹೋಗ್ಬೇಡಿ. ಕಂಪ್ನಿಯವರು ಐಟಮ್ ಇಲ್ದಿದ್ದವಾಗ, ಡಿಮ್ಯಾಂಡ್ ಇದ್ದವಾಗ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಬೇರೆ ಟೈಮಲ್ಲಿ ಐಟಮ್ ಡಿಮ್ಯಾಂಡ್ ಕಮ್ಮಿ ಇದ್ದಾಗ ಒಂದು ದಿನಾನು ಆರ್ಡರ್ ಕೊಡಲ್ಲ, ಆಗ ಗಿಡ ಕಿತ್ತಾಕೋ ಚಾನ್ಸಸ್ ಬರುತ್ತೆ. ಸ್ಪಂಜ್ ಯಾಗ ಏನು ಅನ್ನೋದು ಹಾಕೋದು ಏನು ತೋರಿಸೋದು ಬಂದಿದ್ದು. ಸ್ಪಂಜು ನೋಡಿ, ಈ ಕಾಯಿ ಕಾಣ್ತಾ ಇದೆಯಲ್ಲ, ನೋಡಿ ಈ ಕಾಯಿ ಕಾಯ್ತದೆ, ಇದಕ್ಕಿಂತ ಸ್ವಲ್ಪ ನಿಂಬೆ ಗಾತ್ರ ಆಗಬೇಕು. ನಿಂಬೆ ಗಾತ್ರ ಆದಾಗ ಈ ಕವರನ್ನು ಹಾಕಿ, ಕವರ್ ಹಾಕಿದ ತಕ್ಷಣ ಈ ಒಂದು ಏನಿದೆ ಇದು, ಒಂದು ಹಣ್ಣನ್ನ ತಗೊಂಡೋಗಿ ಮನೆಯಲ್ಲಿ ತಿಂದವ್ರಂದ್ರೆ ನೆಕ್ಸ್ಟ್ ಡೇ ಒಂದ್ ಹಣ್ಣು 5 ಹಣ್ಣು ನಮ್ಗೆ ಆರ್ಡರ್ ಕೊಡ್ತಾರೆ. ಈಗೇನೋ ಬೇಡಿಕೆ ಇದೆ, ನೀವು ಹೇಳ್ತಾ ಈಗೀಗೆಲ್ಲ ಹಾಕೋ ವಿಜಯಪುರದಲ್ಲಿ ಅಲ್ಲಿ ಹಾಕ್ತೀರಿ ಅಂತ ಹೋಗ್ತಾ ಜಾಸ್ತಿ ಏನಾದ್ರು ಡೆವಲಪ್ ಮಾಡಿದಾರೆ ಹಾಕಿದ್ರೆ ರೈತರು, ಅವಾಗ ಕಡಿಮೆ ಆಗ್ಬೋದಾ ಮಾರ್ಕೆಟಿಂಗ್? ಸರ್, ಮಾರ್ಕೆಟಿಂಗ್ ಅಂತೂ ಕಡಿಮೆ ಆಗಲ್ಲ, ಹೊರಗಡೆ ಅಂದ್ರೆ ಐಟಮ್ ರೇಟ್ ಕಮ್ಮಿ ಆಗ್ಬೋದು. ಐಟಮ್ ರೇಟ್ ಕಮ್ಮಿ ಆಗುತ್ತೆ. ಐಟಮು ಇವಾಗ 1 kg ಇದು ಬಂದು 100 ರೂಪಾಯಿ ಇರುತ್ತೆ ಅನ್ಕೊಳ್ಳಿ, ಓಕೆನಾ? ಅವಾಗ ನೀವೇನ್ ಮಾಡ್ತೀರಾ, 100 ರೂಪಾಯಿ ಅಂತ ಹೇಳ್ಬಿಟ್ಟು 1 kg ತಗೊಂಡು ಹೋಗ್ತೀರಾ. ಅದೇ 50 ರೂಪಾಯಿ ಕೊಡ್ತೀನಿ ಅಂದ್ರೆ 2 kg ತಗೊಂಡು ಹೋಗ್ತೀರಾ. ಆಮೇಲೆ ಇದು ಮಾರ್ಕೆಟಿಂಗ್ ವಿಚಾರ ಇರ್ಲಿ. ಆಮೇಲೆ ಈ ಸೇಬೆ ಹಣ್ಣು ಹಾಕಿದ್ಮೇಲೆ ಯಥೇಚ್ಛವಾಗಿ ನೀರಿರ್ಬೇಕು. ರೈತರು ಆಸೆ ಪಟ್ಟು ಹಾಕ್ಬಿಡ್ತಾರೆ. ಅದು ಈ ಜಾಪನೀಸ್ ರೆಡ್ ಡೈಮಂಡ್ ವೈಟ್ ಗಿಂತ ಪಿಂಕ್ ಗಿಂತ ತುಂಬಾ ನೀರು ಜಾಸ್ತಿ ಕುಡಿಯೋದು, ನೀರು ತಗೊಳುತ್ತೆ. ನೀರು ತಗೊಂಡೆ ಆ ನೀರು ಎಷ್ಟು ಬರುತ್ತೆ ಅಷ್ಟಕ್ಕೆ ಸೀಮಿತವಾಗಿ ನೋಡ್ಕೊಂಡು ಹಾಕೊಂಬಿಟ್ರೆ ಒಳ್ಳೇದು. ಮತ್ತೆ ಇದೇ ನನಗೆ ಅಂತೇಳಿ ಮಳೆಗಾಲದಲ್ಲಿ ನೀರು ಬರ್ತದೆ ಒಪ್ಕೊಳ್ಳೋಣ, ರೈತರಿಗೆ ಹಾಕೋಣ ಅಂತ 1 ಎಕರೆ ಹಾಕ್ತಾರೆ. ಅರ್ಧ ಎಕರೆಗೆ ಆಗೋ ನೀರನ್ನು 1 ಎಕರೆಗೆ ಹಾಕ್ಬಿಡ್ತಾರೆ. ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಈಗ ಸುಮಾರು ನಾವು ಮೊನ್ನೆ ನಮ್ಮ ಶ್ರೇಯಸ್ ಹೇಳ್ದ, ಎಲ್ಲ ಕಡೆ ಓಡಾಡಿ ಒಂದು 200 ತೋಟ ಓಡಾಡ್ಕೊಂಬಂದೆ. 200 ತೋಟದಲ್ಲಿ ಎಲ್ಲೂ ಫ್ಲವರ್ ಸೆಟ್ ಆಗಿಲ್ಲ, ನಿಮ್ಮ ಸೆಟ್ ಆಗಿದೆ ಅಂತ. ಕಾರಣ ಏನು ಅಂತಂದ್ರೆ ಆ ಬೇಸಿಗೆಯಲ್ಲಿ ನೀರು ಬೇಕು. ನೀರು ಇಲ್ದಾಗ ಏನಾಗುತ್ತೆ, ಡ್ರಾಪ್ ಆಗುತ್ತೆ, ಫ್ಲವರ್ ಡ್ರಾಪ್ ಆಗುತ್ತೆ. ಈಗ ನಮ್ಮಲ್ಲೂ ಅಷ್ಟು ನೀರು ಬಿಟ್ಟು ಕೂಡ ಡ್ರಾಪ್ ಆಗಿದೆ. ಅದಕ್ಕೆ ಏನು ಮಾಡಬೇಕು ರೈತರು ಅಂತಂದರೆ, ರೈತರ ಎಷ್ಟಿದೆ ನೀರು, 1000 ಗ್ಯಾಲನ್ 1500 ಗ್ಯಾಲನ್ ಬರ್ತಾ ಇದೆ ಸರ್. 1500 ಗ್ಯಾಲನ್ ಮೇಲೆ 1 ಎಕರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು.
ಅದು ಮೀರಿ ನಾನು 1.5 ಎಕರೆ ಅಲ್ಲ 3 ಎಕರೆ ಮಾಡ್ತೀನಿ ಅಂತ ಹೋದಾಗ ಮತ್ತೆ ಅಗೇನ್ ನೀರಿನ ಅಭಾವ ರೈತ ಅಭಾವ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಗಿಡಕ್ಕೆ ಅಟ್ಲೀಸ್ಟ್ ಮಿನಿಮಮ್ಮು ಸಾಯಂಕಾಲ ನೀರು ಬಿಡಬೇಕಾಗತ್ತೆ, ಬೆಳಗಿನ ಜಾವ ನೀರು ಬಿಡಬೇಕಾಗತ್ತೆ. ಇದಕ್ಕೆ 2 ಹಂತದಲ್ಲಿ ನೀರು ಬಿಟ್ಟರೆ ಇದಕ್ಕೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಅಂದ್ರೆ 3 ತಿಂಗಳು ಸತತವಾಗಿ ಬಿಡಲೇಬೇಕು. ದಿನ ಬಿಟ್ಟು ದಿನ ನೀರು ಬಿಡ್ತೀನಿ ಅಂತಂದರೆ ಆಗಲ್ಲ. ಇದಕ್ಕೆ ಪ್ರತಿ ದಿನ ಬಿಡಬೇಕು, ಪ್ರತಿ ದಿವಸ ಅದಕ್ಕೆ ನೀರು ಬೇಕೇ ಬೇಕು. ನೀರು ಅದು ನೋಡಿಕೊಂಡು ರೈತರು ಹಾಕಿದ್ರೆ 1 ಎಕರೆ ಹಾಕೋದು, ಅರ್ಧ ಎಕರೆ ಜಾಗದಲ್ಲಿ ಒಳ್ಳೆ ಕ್ರಾಪನ್ನು ತೆಗಿಬೋದು. 1 ಎಕರೆಯಲ್ಲಿ ಎಷ್ಟು ಟನ್ ಬರ್ತದೆ ಅದು ಮಾಹಿತಿ ನೀವು ಕೊಡ್ತಾರೆ. ಯಾಕಂದರೆ ವ್ಯಾಪಾರಸ್ಥರು ನೋಡ್ತಾರೆ. ಲಾಸ್ಟ್ ಓದ್ಸೋಕ್ಕೆ ನಮ್ಮದು ಹಾಗೆ ಆಯಿತು. ಕೆಲವು ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಿತ್ತು, ತುಂಬ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇತ್ತು ತುಂಬಾ. ಇತ್ತೀಚೆಗೇನೋ ಇವರೇನೋ ಕೆಲವರೆಲ್ಲ ಈಗ ವ್ಯಾಪಾರ ಮಾಡಿಕೊಂಡು ಇವರು ಮಾರ್ಕೆಟಿಂಗ್ ಎಲ್ಲ ಕಂಡಿಡ್ಕೊಂಡು ಯುವಕರು ಈಗ ನಾವು ವ್ಯಾಪಾರ ಮಾಡ್ತೀವಿ, ರೈತರು ನಿಂತ್ಕೋತೀವಿ, ಅವರು ಬೆನ್ನೆಲ್ಲ ಬಗ್ಗೆ ನಿಂತ್ಕೋತೀವಿ ಅಂತೇಳಿ ವ್ಯಾಪಾರ ಅವರು 4 ಕಾಸು ದುಡ್ಕೋತಾರೆ. ನಮಗೂ ರೈತರಿಗೂ ಒಂದು ಬೆಳೆ ಯಾರೋ ಒಂದು ಬೆಳೀತಾ ಇರೋದು ನಾನು ತಗೋತೀನಿ ಡಿಮ್ಯಾಂಡಲ್ಲಿ ಅಂತಂತ ಇದ್ದಾಗ ಧೈರ್ಯ ಮಾಡಿ ರೈತ ಬೆಳಿಬೋದು. ಈಗ ಅವರೇನೇ ಈಗ ಸ್ಯಾಂಪ್ಲಿಂಗ್ಸ್ ಎಲ್ಲ ತರಿಸ್ತಾ ಇದ್ದಾರೆ. ನನಗೆ ಹೇಳಿದ್ರೆ 4 ಎಕರೆ ಹಾಕ್ಸ್ತಾ ಇದ್ದೀವಿ. ಈಗ ಬೈ ಬ್ಯಾಕು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ. ಅಗ್ರಿಮೆಂಟಲ್ಲ ಏನು ಬೇಡಪ್ಪ, ನಿಮ್ಮ ಮಾತೇ ನನಗೆ ಸಾಕು.